राजाधिराज सद्गुरुनाथ महाराज की जय। श्री गुरुदेव गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ। ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜೈ ಜೈ ರಘುವೀರ ಸಮರ್ಥ जय जय राम कृष्ण हरे 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 जय जय राम संत साधू महानुभाव देव दानव मानव परब्रह्म सकळासी विसावह विश्रांती ठाव ठोबार कुमारी जय जय ठोबार कुमारी बोला पुंडली राजा ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಉದ್ಧಾರಕರ್ತ ನಮ್ಮೆಲ್ಲರ ಸರ್ವಸ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರ ಕೃಪಾ ನಮ್ಮ ಅಶೋಕ್ ಅವ್ರ ಮನೆಯೊಳಗೆ ಇಂಥ ಒಂದು ಮಹಾನ್ ಯಜ್ಞ ಭಾಳಷ್ಟು ವರ್ಷಗಳಿಂದ ನಡ್ಕೊತ ಬಂದದ. ಇದಕ್ಕೆ ಮೂಲ ಕಾರಣರು ಪ್ರೇರಣಾಕರ್ತರು ಯಾರಂದ್ರೆ ನಮ್ಮ ಜ್ಯೇಷ್ಠ ಗುರುಬಂಧುಗಳಾಗಿರುವಂತಹ ಶ್ರೀಯುತ ಹುಡೇದ್ ಮನಿ ಸರು. ಅವರ ಒಂದು ಪ್ರೇರಣೆ ಮೇಲೆ ಅವರ ಒಂದು ಇಚ್ಛಾನುಸಾರವಾಗಿ
ಅಶೋಕ್ ಅವರು ಈ ಕಾರ್ಯವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊತ ಬಂದಾರ. ಪುಣೇದ ಮನೆ ಸರ್ ತರುವಾಯ ಅಷ್ಟೇ ಏನಪ್ಪ ಅಂದ್ರೆ ತತ್ಪರರಾಗಿ ಈ ಒಂದು ಸಪ್ತಾಹದ ಕಾರ್ಯದಲ್ಲಿ ಭಾಗವಹಿಸೋರು ಯಾರು ಅಂದ್ರೆ ನಮ್ಮ ಕೃಷ್ಣ ಅವರು. ಕೃಷ್ಣ ಅವ್ರದ್ದು ಒಂದು ವ್ಯಕ್ತಿತ್ವ ಹೆಂಗದ ಅಂದ್ರೆ, ಕೃಷ್ಣ ಅವ್ರನ್ನ ನೋಡಿದ್ರೆ, ಕೃಷ್ಣ ಅವರ ಒಂದು ಏನಪ್ಪ ಅಂದ್ರೆ ಅಂತಃಕರಣದಾಗಿರುವಂಥ ಒಂದು ತಳಮಳವನ್ನು ನೋಡಿದ್ರೆ ನಮಗೆ ಹುಡಿದ ಮನೆ ಸರ್ ನೆನಪಾಗ್ತಾರೆ. ಅದೇ ಒಂದು ಏನಪ್ಪ ಅಂದ್ರೆ ನನಗಂತೂ ಹಂಗೆ ಅನ್ನಿಸ್ತದೆ, ಹೊಡೆಯದ ಮನೆ ಸರ್ನೇ ನಾವು ಮತ್ತೆ ನೋಡ್ಲಿಕ್ಕತ್ತೇವಪ್ಪ ಅಂಥೇಳಿ. ಎಲ್ಲರ ಒಂದು ಸಹಕಾರದಿಂದ, ಎಲ್ಲರ ಒಂದು ಶ್ರದ್ಧೆಯಿಂದ, ಎಲ್ಲರ ಒಂದು ಏನಪ್ಪ ಅಂದ್ರೆ ಮಹಾರಾಜರ ಮೇಲಿನ ಒಂದು ಅಖಂಡ ಭಕ್ತಿಯಿಂದ ಈ ಕಾರ್ಯ ಇಷ್ಟೊಂದು ವಿಜೃಂಭಣೆಯಿಂದ ನಡ್ಕೋತ ಬಂದದ, ನಡಿಲಿಕ್ಕಂತದ, ನಡ್ಕೋತನೂ ಇರ್ತದೆ. ಯಾಕಂದರೆ ಎಲ್ಲಿವರೆಗೆ ನಾವು ಸದ್ಗುರುಗಳ ಮೇಲೆ ನಮ್ಮ ಅಖಂಡ ಒಂದು ಶ್ರದ್ಧೆಯನ್ನು ಇರ್ತಿರ್ತೇವೆ, ಎಲ್ಲಿಯವರೆಗೆ ನಾವು ಅವರೇ ಸರ್ವಸ್ವ ಅಂತ ತಿಳ್ಕೊಂಡು ನಮ್ಮ ಪ್ರಪಂಚವನ್ನು ಸಾಗಿಸ್ತಿರ್ತೇವೆ, ಎಲ್ಲಿ ನಾವು ಕರ್ತೃತ್ವ ಭಾವವನ್ನು ಮೀರಿ ಕಾರ್ಯ ಮಾಡ್ತಿರ್ತೇವೆ, ಜ್ಞಾತೃತ್ವದ ಲವಲೇಶವು ನಮಗೆ ತಾಕಲಾರ್ದಂಗೆ ನಾವು ಎಲ್ಲಿ ಎಚ್ಚರದಿಂದ ಇರ್ತೀವಿ, ಅಂಥ ಒಂದು ಕುಟುಂಬದೊಳಗೆ ಭಗವಂತನ ಕಾರ್ಯ ಉತ್ತರೋತ್ತರವಾಗಿ ನಡ್ಕೋತಾನೆ ಇರ್ತದೆ. ಅಂಥ ಒಂದು ಈ ಕುಟುಂಬದ ಎಲ್ಲರಿಗೂ ಮತ್ತೊಮ್ಮೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆ ಸಮರ್ಥರು ಸಗುಣ ರೂಪದಿಂದ ನಿರ್ಗುಣಕ್ಕೆ ಹೋಗಿ 51 ವರ್ಷ ಆದರೂ ಸಹಿತ ಸಮರ್ಥರು ಇದ್ದಾರ, ಈ ಸದ್ದು ನಮ್ಮ ಎದುರಿಗೆ ಇದ್ದಾರ, ನಮ್ಮನ್ನು ನೋಡ್ಲಿಕ್ಕತ್ತಾರ, ನಮ್ಮನ್ನು ವೀಕ್ಷಣೆ ಮಾಡಲಿಕ್ಕತ್ತಾರ. ಇದು ಸತ್ಯದ. ಯಾಕಂದರೆ ಸದ್ಗುರುಗಳು ಉಪದೇಶ ಕೊಟ್ಟ ಮೇಲೆ ಸುಮ್ಮ ಕೂಡುವುದಿಲ್ಲ. ಅವ್ರೇನು ಮಾಡ್ತಾರೆ, ನಮ್ಮೆಲ್ಲರನ್ನೂ ವೀಕ್ಷಣೆ ಮಾಡ್ತಿರ್ತಾರೆ. ನಾವೆಲ್ಲರೂ ಒಬ್ಬರು ವೀಕ್ಷಣೆ ಯಾವ ದೃಷ್ಟಿಕೋನದಿಂದ ಮಾಡ್ತೇವೆ ಅಂದ್ರೆ ಹೊರಗಿನ ದೃಷ್ಟಿಕೋನದಿಂದ ಮಾಡ್ತೇವೆ. ಸಮರ್ಥರು ಹಂಗೆ ಮಾಡೋದಿಲ್ಲ, ನಮ್ಮ ಅಂತರಂಗದೊಳಗೆ ಏನು ನಡೆದದು ಅದನ್ನು ವೀಕ್ಷಣೆ ಮಾಡ್ತೀವಿ. ಅದಕ್ಕೆ 12ನೇ ದಶಕನೊಳಗೆ ಪ್ರತ್ಯಯ ನಿರೂಪಣ ಅಂತ ಒಂದು ಮಾಡ್ಯಾರ ಸಮರ್ಥರು. ಅದ್ರಾಗ ಸಮರ್ಥರು ಅಂತಾರೆ, ಕಾಯೇ ಮಣತೆ ವಾಸನಾ, ಕಾಯೇ ಕಲ್ಪಿತೆ ಕಲ್ಪನಾ, ಅಂತರೀಚೆ ತರಂಗ ನಾನಾ ಪ್ರಕಾರೇ ಉಠತಿ. ಏನಂತದಪ್ಪ ನಿಮ್ಮಂತಲ್ಲಿ ವಾಸನ? ಉಪದೇಶ ತೊಗೊಂಡಿರಿ ನನ್ನಿಂದ, ಆದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತಲ್ಲಿರುವಂಥ ವಾಸನ ಏನಲ್ಲಿಕ್ಕತ್ತದ? ಕಾಯೇ ಮಣತೆ ಕಲ್ಪನಾ, ಏನು ಕಲ್ಪನಾ ಮಾಡ್ಲಿಕ್ಕತ್ತೀರಿ ನೀವು? ಅಂತರೀಚೆ ತರಂಗ ನಾನಾ ಪ್ರಕಾರ ಉಠತಿ, ನಿಮ್ಮ ಅಂತರಂಗದೊಳಗೆ ನಾನಾ ಪ್ರಕಾರದ ತರಂಗಗಳು ಹೇಳಿಕತ್ತವನು. ಬರೇ ಕಾವೆ, ಬರೇ ಲ್ಯಾವೆ, ಬರೇ ಜೇವಾವೆ, ಬರೇ ನೇಸಾವೆ, ಹಿಂಗೆ ಅನಿಸ್ಲಿಕ್ಕತ್ತದ. ನಾವು ಚಲೋ ಚಲೋದೇ ತಿನ್ನಬೇಕಂತ ಅನಿಸ್ಲಿಕ್ಕತ್ತದನ್ನ ಮುರಳಿ, ಚಲೋ ಚಲೋದೇ ತಿನ್ಬೇಕು ಅನಿಸ್ಲಿಕ್ಕತ್ತಾನು. ಬರೇ ಖಾವೆ, ಬರೇ ಜೇವಾವೆ, ಚಲೋದೇ ಊಟ ಮಾಡ್ಬೇಕಂತ ಅನಿಸ್ಲಿಕ್ಕತ್ತಾನು. ಬರೇ ಲ್ಯಾವೆ, ಚಲೋ ಚಲೋದೇ ತರಬೇಕು ನಾವು ಎಲ್ಲೇ ಹೋದ್ರೆ ಬಜಾರಕ್ಕಂತ ಅನಿಸ್ತದನು. ಬರೇ ನೇಸಾವೆ, ಚಲೋದೇ ಉಡಬೇಕಂತ ಅನಿಸ್ತದೇನು. ಹಿಂಗೆ ಅನಿಸ್ತಿತ್ತು ನಮ್ಮ ಹುಡಿದ ಮನೆ ಸರಿ, ಚಲೋದೇ ಉಡಬೇಕಂತೇಳಿ. ಒಮ್ಮೆ ಅವ್ರ ಕಾಲೇಜಿನಾಗ ಬೆಟ್ ಹಾಕಿದ್ರಂತ. ಕುಬಿ ಎಲ್ಲ ಮಾಸ್ತರ್ ಒಂದು ದೊಡ್ಡ ಪಗಾರ ಅವರಿಗೆ. 1 ತಿಂಗಳ ತನಕ ಸೂಟ್ ಹಾಕ್ಕೊಂಡು ಬರು. ಸೂಟ್ ಅಂದರೆ ಏನು ಬರ್ತದದು, ಕೋಟ ಇದೆಲ್ಲ ಕೂಡೇ ಬರ್ತದೆ, ಹೌದಲ್ಲ? 1 ತಿಂಗಳ ತನಕ ಹಾಕಿದ ಸೂಟ್ ಮತ್ತೊಂದು ಹಾಕಬಾರ್ದು ಮರುದಿವ್ಸ. ನೋಡ್ರಿ ಅವ್ರದ್ದು ಎಂಥದ್ದೊಂದು ಇದು ಇರಬೇಕು. ಹೂನೆ ಅಂದ್ರೆ ಅವರೆಲ್ಲರೂ ಒಂದೇ ದಿವಸ 31 ಸೂಟ್ ಹೊಲಿಸಿದ್ರು ಅಂತ ನೋಡು. ಎಷ್ಟು ಖರ್ಚು ಬರ್ತಿರ್ಬೇಕು. ಕುಬಿ ಬರೇ ನೇಸಾವೆ, ಹಿಂಗೆ ಅನಿಸ್ಲಿಕ್ಕತ್ತವ್ರೆ ಅಂತ ಸಮರ್ಥರು ಕೇಳ್ತಾರೆ. ಯಾಕೆ ಕೇಳ್ತಾರಂದ್ರೆ, ಈಗಾದರೂ ಸಹಿತ ನಮ್ಮ ಮನಸ್ಸಿನಾಗ ಈ ಪ್ರಶ್ನೆಗಳನ್ನು ಎಬ್ಬಿಸ್ತಾರೆ. ಇಷ್ಟು ದಿವಸ ನಾವು ಈ ಅಧ್ಯಾತ್ಮದಾಗ ಇದ್ದ ಮೇಲೆ ನಮ್ಮಲ್ಲಿ ವಿಷಯ ವಾಸನೆಗಳ ಮೇಲೆ ವಿರಕ್ತಿ ಹುಟ್ಟಬೇಕಂತಾರೆ ಅವ್ರ ಇಚ್ಛಾದ ಪ್ರಕಾರ. ಉಪದೇಶ ಕೊಟ್ಟ ಮೇಲೆ ನೀನು ಅಕಸ್ಮಾತ್ ನಾ ಹೇಳಿದಂಗೆ ಸಾಧನ ಮಾಡ್ತಿದ್ದೆ ಅಂದ್ರೆ, ನಾ ಹೇಳಿದಂಗೆ ನೀನು ಉಪಾಸನ ಮಾಡ್ತಿದ್ದೆ ಅಂದ್ರೆ, 4 ಹೊತ್ತು ಭಜನೆ ತತ್ಪರತೆಯಿಂದ ಮಾಡ್ತಿದ್ದೆ, ಬರೇ ಮಾಡೋದಲ್ಲ ತತ್ಪರತೆಯಿಂದ ಮಾಡ್ತಿದ್ದೆ ಅಂದ್ರೆ, ನಿನ್ನಂತಲ್ಲಿ
ವಿಷಯದ ಮೇಲೆ ಮೋಹ ಹೋಗಬೇಕು, ವಾಸನೆಗಳ ನಿನ್ನಂತಲ್ಲಿ ಅಳಿಯಬೇಕು, ಭಗವಂತನಿಗಾಗಿ ಜೀವನ ಹಂಬಲಿಸಬೇಕು. ಸದ್ಗುರುನಾಥರ ದರ್ಶನಕ್ಕಾಗಿ ಸದಾವಕಾಲವು ತಳಮಳ ಒಳಗೆ ಉತ್ಪನ್ನ ಆಗಬೇಕು. ಕಂಠಿ ಪ್ರೇಮದಾಟೆ ನಯನಿ ನೀರಲೋಟೆ, ಕಣ್ಣಾಗ ದಳ ದಳ ನೀರು ಬರಬೇಕು. 51 ವರ್ಷ ಅದು ಗುರುನಾಥ, ನಮ್ಮಿಂದ ನೀನು ಸಗುಣ ರೂಪದಿಂದ ಆಗಲಿ ಹೋದಿ, ನಮಗೆ ದರ್ಶನ ಯಾವಾಗ ಕೊಡ್ತಿ? ಹಿಂಗ ಅಂತರಂಗದಾಗ ತಳಮಳದಿಂದ ಕಣ್ಣಾಗ ನೀರು ಬರ್ಲಿಕ್ಕತ್ತವನು. ಇವನ್ನೆಲ್ಲ ಪ್ರಶ್ನೆ ಹಾಕೋಬೇಕಂತಾರ ಅವರು. ಹಾಕೊಳ್ಳಿಲ್ಲ ಅಂತಂದ್ರೆ ಸಮರ್ಥರಂತಾರ ಇದೇ ನಾಮಸ್ಮರಣೆ ಇನ್ನೊಬ್ಬವ ಯೋಗ್ಯ ಪ್ರಜ್ಞಾವಂತ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಉದ್ಧಾರ ಆಗ್ತಿದ್ದಲ್ಲ ಅಂದ್ರೆ ಗೋಪಾರ ಕುಮಾರಿ ಗೋಪಾರ ಕುಮಾರಿ. ಯಾಕಂದ್ರೆ ಹಾದಿ ಬಹಳ ದೂರದ, ಇದು ನಮಗೆ ಸಮೀಪ ಅನ್ಸ್ಯದ, ಸಮೀಪ ಇಲ್ಲ ಅಂತಾರೋ ಅಂಥೇಳಿ ಜ್ಞಾನಿಗಳಂದ್ರು ಬ್ರಹ್ಮಜ್ಞಾನನವೇ ಲೇಕುರಾಶ್ಚಯ ಗೋಷ್ಠಿ ಅಂತ. ಇದು ಸಣ್ಣ ಹುಡುಗರ ಆಟ ಅಂತ ನೀವು ತಿಳ್ಕೋಬೇಡ್ರಿ. ಸತತ ಪ್ರಯತ್ನದ ಇದಕ್ಕಂತಾರ, ಸತತ ಪ್ರಯತ್ನ. ಕೇವಲ ಸಪ್ತಾಹಗಳೊಳಗೆ ತತ್ಪರತೆಯಿಂದ ಕೂತು ನೀವು ಭಜನೆ ಮಾಡಿದ್ರೆ ಆಗುವುದಿಲ್ಲ. ಕೇವಲ 4 ಹೊತ್ತು ಭಜನೆ ಮಾಡಿದ್ರೂ ಆಗುವುದಿಲ್ಲ. ಮನೆಯಾಗ ಕೂತ್ಕೊಂಡು ದಾಸೋದು ಓದಿದ್ರೂ ಆಗುವುದಿಲ್ಲ. ಮತ್ತು ಹಂಗಾದ್ರೆ ಏನ್ರಿ ಅಂದ್ರೆ ಓದಬೇಕಂತ ಓದಬೇಕು, ತಿಳ್ಕೋಬೇಕಂತ ಓದಬೇಕು. ಪ್ರತಿಯೊಂದು ಭಜನೆಯನ್ನು ಅರ್ಥ ಮಾಡಿಕೊಂಡು ನಾವು ಭಜನೆ ಮಾಡಬೇಕು. ಇಷ್ಟೆಲ್ಲ ಕಾರ್ಯಗಳ ಅರ್ಥ ಮಾಡ್ಕೊಳ್ಳಾರ್ದ ನಾವು ಏನಾದರೂ ಮಾಡಿದ್ರೆ ಅದು ಪರಮಾರ್ಥ ಆಗುದಿಲ್ಲ ಅಂತ ನೋಡ್ರಿ. ಗೋಪಾರ ಕುಮಾರಿ ಗೋಪಾರ ಕುಮಾರಿ. हो आता स्तऊ हा परमार्थ जो साधकांच्या निजस्वार्थ ना तरी समर्थामध्ये समर्थ योग. ಪರಮಾರ್ಥ ಸ್ತವನವನ್ನ ಅವರು 1ನೇ ದಶಕದೊಳಗೆ ಮಾಡೋ ಹೊತ್ತಾಗ ಅಂತಾರ ಅವರು, ಜೋ ಸಾಧಕಾಂಚ ನಿಜ ಸ್ವಾರ್ಥ. ಇದೆಲ್ಲ ನಾವು ಮಾಡೋದು ಯಾರ ಸಂಬಂಧ? ಮಹಾರಾಜರ ಸಂತೋಷಗಳು ಸಂಬಂಧ ಒಂದಿದ್ರ ಮಹಾರಾಜರ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೋದು ನಮ್ಮ ಸ್ವಾರ್ಥದ. ಅದು ನಾವು ಅದನ್ನು ಮಾಡ್ಕೋಬೇಕಂತಾರವರು. ಆಯುಷ್ಯದ ಎಲ್ಲ ಪೂರ್ಣ ಭಾಗ ಕಳ್ಕೊಂಡು ಕೂತೆವು, ಇನ್ನೂ ತನಕ ನಮಗೆ ಮಹಾರಾಜರ ದರ್ಶನನೇ ಆಗಿಲ್ಲ. ಸ್ಪರ್ಶನೆ ಯಾವಾಗ ಆಗೋದು, ಸಂಭಾಷಣೆ ಯಾವಾಗ ಆಗೋದು, ಸದ್ಗುರುನಾಥ ಆನಂದದಿಂದ ನಮಗೆ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದು ಯಾವಾಗ? ಇವೆಲ್ಲನೂ ದೂರದ ಹಾಗಂತಾರೆ. ಇದು ಸನೇ ಹಾದಿಲ್ಲ. ಅದು ಅವರೆಲ್ಲರೂ ಹೆಂಗೊಂದು ಆನಂದ ಸಮಾಧಾನ ಪಟ್ರಲ್ಲ, ಸಂತ ಸಾಧು ಮಹಾನುಭಾವ ದೇವ ದಾನವ ಮಾನವ ಇವರೆಲ್ಲರಿಗೂ ಈ ಪರಬ್ರಹ್ಮನ ಒಂದು ಸ್ಥಿತಿಯ ಅನುಭವ ಏನದಲ್ಲ, ಆ ಅನುಭವದೊಳಗೆ ಅವರೆಲ್ಲರೂ ವಿಶ್ರಾಂತಿ ತಗೊಳಿಕತ್ತಾರಂತೆ. ನಮಗದು ವಿಶ್ರಾಂತಿ ಆಗಬೇಕಾಗಿತ್ತು ಅಂದ್ರೆ ಆ ಸ್ವರೂಪ ಹೆಂಗದ ಅಂತ ತಿಳಿಸೋ ಸಂಬಂಧ 200ನೇ ಸಮಾಸವನ್ನು ಸಮರ್ಥರು ವಿಮಲ ಬ್ರಹ್ಮ ನಿರೂಪಣ ಅಂತ ಮಾಡಿದರು. ಸುಮ್ಮನೆ ಮಾಡಿಲ್ಲ, ಅದನ್ನು ಮುಗಿಸೋ ಸಂಬಂಧ ಮಾಡಿಲ್ಲ. ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವದೊಳಗೆ ನೀನು ಇಳಿಬೇಕಂತಾರ ಅವರು. ಅನುಭವ ತಗೋದಲ್ಲ, ಇಳಿಬೇಕು. ನೀನು ಆನಂದ ಸ್ವರೂಪನಾಗಬೇಕು. ಆ ಸ್ವರೂಪ ನಿನ್ನಂತಲ್ಲಿ ಅಕಸ್ಮಾತ್ ಆ ಆನಂದ ಸ್ವರೂಪ ಇತ್ತು ಆತು ಅಂದ್ರೆ ನಿನ್ನಂತಲ್ಲಿ ಆಗೋ ಪರಿವರ್ತನೆ ಬೇರೆ. ಆವಾಗ ನಮಗನಿಸ್ತದ ನಿನ್ನಿನ ತಿಳ್ಕೊಂಡದ್ದು ತಪ್ಪದ, ಮಣ್ಣಿನ ತಿಳ್ಕೊಂಡದ್ದು ತಪ್ಪದ, ಅದ್ರ ಹಿಂದೆ ತಿಳ್ಕೊಂಡದ್ದು ತಪ್ಪದ. ಯಾಕಂದ್ರೆ ನಾ ತಿಳ್ಕೊಂಡದ್ದೇ ತಪ್ಪದ, ಅದು ಇರುವುದೇ ಬೇರೆ ಅದ ಅನ್ನುವಂಥದ್ದು ಆವಾಗ ಗೊತ್ತಾಗ್ತದೆ. ಗೋಪಾರ ಕುಮಾರಿ ಗೋಪಾರ ಕುಮಾರಿ. ಓ ನೋಡ್ರಿ, ಪರಬ್ರಹ್ಮ ಹೆಂಗಿದ್ದಾನಂದ್ರ ದಶಕ 7 ಸಮಾಸ 2 ಬ್ರಹ್ಮ ನಿರೂಪಣ ಅಂತ ಒಂದು ಮಾಡ್ಯಾರ ಸಮರ್ಥರು. ದಶಕ 7 ಸಮಾಸ 2 ಏನು ಬ್ರಹ್ಮ ನಿರೂಪಣ ಅದಲ್ಲ, ಅದು ವಿಮಲ ಬ್ರಹ್ಮನ ನಿರೂಪಣನೇ ಅದ. ಅದ್ರಾಗ ಅಂತಾರ ಅವರು, ಬ್ರಹ್ಮ ನಿರ್ಗುಣ ನಿರಾಕಾರ, ಬ್ರಹ್ಮ ನಿರ್ಗುಣ ನಿರ್ವಿಕಾರ,
ಬ್ರಹ್ಮಾಸಿ ನಾಹಿ ಪಾರಾವಾರ ಬೋಲತಿ ಸಾಧು. ಬ್ರಹ್ಮ ನಿರ್ಗುಣ ನಿರಾಕಾರ. ಆ ವಿಮಲ ಬ್ರಹ್ಮ ಹೆಂಗಿದ್ದಾನ, ಆ ಸದ್ಗುರುನಾಥ್ ಹೆಂಗಿದ್ದಾನಂದ್ರೆ ನಿರ್ಗುಣ ಇದ್ದಾನವ. ಅವಾಗ ಇಂಥದೇ ಗುಣವನ್ನು ನಾವು ಅವನ ಮೇಲೆ ಹೇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಹಾರಾಜರು ಹಿಂಗಿದ್ರು ಅಂತ ಅಲ್ಲಿಗೆ ಬರುವುದು ಅಂತಾರೆ. ಹಂಗಿದ್ರೆ ನೀ ತಿಳ್ಕೊಂಡಿದ್ದಿಲ್ಲ, ಅವ್ರು ಹಂಗಿದ್ದಿದ್ದಿಲ್ಲ. ಇವ್ರಂತಾರೆ ಇಲ್ಲ ಮಹಾರಾಜರು ಹಿಂಗಿದ್ರು, ಹಂಗೂ ಇದ್ದಿದ್ದಿಲ್ಲ. ಮತ್ತು ಹೆಂಗಿದ್ರು ಅಂದ್ರೆ ಅವ್ರು ಹೆಂಗಿದ್ರು ಹಂಗೆ ಇದ್ರು. ಟೊಪ್ಪಾರ ಕುಮಾಯಿ ಟೊಪ್ಪಾರ ಕುಮಾಯಿ ನಿರ್ಗುಣ ಮಂಜೆ ಬಹುಗುಣ. ಸಮರ್ಥರ ದಾಸೋಹನಾಗ ಹೇಳ್ತಾರೆ, ನಿರ್ಗುಣ ಅಂದರೆ ಗುಣನೇ ಇಲ್ಲಲ್ಲ, ಎಲ್ಲ ಗುಣಗಳು ಮಹಾರಾಜರಂತೆ. ಎಲ್ಲ ಗುಣಗಳ ಆಗರನೇ ಅವರಿದ್ರು. ಹೀಗಾಗಿ ನನ್ನ ಜೋಡಿ ಇರೋದೇ ಬೇರೆ, ಇವ್ರ ಜೋಡಿ ಇರೋದೇ ಬೇರೆ, ಎಲ್ಲರ ಜೋಡಿ ಇರೋದೇ ಬೇರೆ. ಹಿಂಗೆ ಸದ್ಗುರುನಾಥರನ್ನು ಹಿಂಗೆ ಅಂತ ಹೇಳಿ ನಾವು ಗುರುತಿಸಲಿಕ್ಕೆ ಆಗುವುದಿಲ್ಲ. ಇನ್ನು ಬ್ರಹ್ಮ ನಿಸ್ಸಂಗ ನಿರ್ವಿಕಾರ. ಆ ಸದ್ಗುರುನಾಥ್ ಹೆಂಗಿದ್ದ ಅಂದ್ರೆ ನಿಸ್ಸಂಗ ಇದ್ದ. ನಿಸ್ಸಂಗದ ಅರ್ಥ ನಾವೇನು ಮಾಡ್ಕೋತೇವು, ನಿಸ್ಸಂಗ ಅಂದರೆ ಬಡಗಿ ತಗೊಂಡು ಸಿಟ್ಲೆ ಹೋಗೋದು ಮಾತ್ರ. ಈ ನಿಸ್ಸಂಗ ಅಲ್ಲ. ಮನಾಸಂಗ ಸರ್ವಸಂಗ ಸತ್ತೋಡಿ, ಎಲ್ಲ ಸಂಘದಿಂದ ಅಲಿಪ್ತನಾಗಿರುವುದೇನದಲ್ಲ ಅದು ನಿಸ್ಸಂಗತ್ವ. ಯಾವ ಸಂಘನೂ ಹೋಗಿಲ್ಲ, ಎಲ್ಲದರಿಂದ ಅತೀತನಾದವ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿಂ. ಹಿಂಗಿದ್ದ ನಮ್ಮ ಗುರುನಾಥ. ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ. ಇವೆಲ್ಲ ವಿಸ್ತಾರ ಮಾಡ್ಕೊಂಡು ನೋಡ್ಬೇಕಂತಾರೆ ಅವ್ರು. ಬರೇ ಬ್ರಹ್ಮಾನಂದ ಅಲ್ಲ, ರಾಮಣ ಮುದ್ದೆ ಅಂತಿಲ್ಲ, ಬ್ರಹ್ಮಾನಂದಂ ನೋಡ್ರಮ್ಮಂತ ಅಂದ್ರೆ ಅವನ್ನೆಲ್ಲ ನಾವು ಇದು ಮಾಡಿದ್ವಿ. ಅದು ನನ್ನ ಗುರುನಾಥ ಸಾಮಾನ್ಯ ಅಲ್ಲ, ನಾ ತಿಳ್ಕೊಂಡು ಅವ ಅಲ್ಲ. ಅವ ಹೆಂಗಿದ್ದಾನಂದ್ರೆ ಎಲ್ಲರೊಳಗೂ ಅವ ತುಂಬಿಟ್ಟಾನ. ಎಲ್ಲರೊಳಗೂ ನಭಸಾರಿಕೆ ರೂಪಯ ರಾಘವಾತೆ ನಭಸಾರಿಕೆ ನಭಸಾರಿಕೆ ರೂಪ ಯಾ ರಾಘವಾತೆ ಮನಿ ಚಿಂತಿತ ಮೂಲ ತೂಟೆ ಭವಾತೆ ಮನಿ ಚಿಂತಿತ ಮೂಲ ತೂಟೆ ಭವಾತೆ ಇದು 197ನೇ ಶ್ಲೋಕ. ನಿಮ್ಮ ಮೊಬೈಲ್ನಾಗ ಇದ್ರೆ ತೆಗೆದು ನೋಡ್ರಿ ಅದನ್ನ. ದಯಾ ಪಾಹತಾ ದೇಹ ಬುದ್ಧಿ ಉರೇನ ಸದಾ ಸರ್ವದಾ ಅರ್ಥಪೋಟಿ ಗಿರೇನ ಸದಾ ಸರ್ವದಾ ಅರ್ಥಪೋಟಿ ಪುರೇನ ನಭಸಾರಿಕೆ ರೂಪ
वसे हृदयी देव तो जाणायचा वसे हृदयी देव तो जाणायचा नभाचे परी व्यापको जानतैसा सदा संचलाये सदा संचलायेत ना जात काही ಮನಾತೆ ಶ್ಲೋಕೇನೋ ಸಮರ್ಥರು 205 ಶ್ಲೋಕದ ಒಂದು ಸಣ್ಣ ಗ್ರಂಥಕ ನಮಗೇನು ಕೊಟ್ಟಲ್ಲ. ಅದು ಹೆಂಗದ ಅಂದ್ರೆ ರಾಮದಾಸಿ ಸಂಪ್ರದಾಯದೊಳಗೆ ಅದಕ್ಕಂತಾರ ಮನೋಪನಿಷತ್ ಅಂತಾರೆ. ಉಪನಿಷತ್ಗೆ ಸಮಾನಾದ ಜ್ಞಾನವನ್ನು ಯಾವುದಾದ್ರೂ ನಮಗೆ ನೀಡುದಿತ್ತಂದ್ರೆ ಅದು ಮನಾತೆ ಶ್ಲೋಕ ಇರ್ತದೆ. ನೋಡ್ರಿ ಆ ಬ್ರಹ್ಮ ವಸ್ತು ಹೆಂಗದ ಅನ್ನುವಂಥದ್ದು ಎಷ್ಟು ಚಂದ ಹೇಳ್ಯಾರ ಅವ್ರು ಅಂದ್ರ ವಸೆ ಹೃದಯ ದೇವತೋ ಜಾನ ಐಸಾ ನಭಾತೆ ಪರಿ ವ್ಯಾಪಕತೋ ಜಾನತೈಸ ಸದಾ ಸಂಜಲ ಏತನ ಜಾತ काही तयावीन कोठे रिता ठावना हे नभाते के रूप या राघवा या राघवा या 195 197 ಎರಡು ಶ್ಲೋಕಗಳನ್ನು ನಾನು ಇವತ್ತು ಈ ಒಂದು ಸೇವೆಗೆ ಆರಿಸ್ಕೊಂಡದ್ದಾಗ್ಯದ. ಉದ್ದೇಶ ಇಷ್ಟೇ, ನಮ್ಮ ಒಂದು ಸಂಪ್ರದಾಯ ಅಥವಾ ನಾವು ಏನು ನಡೆದು ಹಾದಿದಲ್ಲ ಇದರೊಳಗೆ ತತ್ವ ವಿಚಾರಗಳೆಲ್ಲ ಮರಾಠಿ ಒಳಗವ. ಅವನ್ನ ನಾವು ಕನ್ನಡಕ್ಕೆ ತಿಳ್ಕೊಂಡು ಬಿಟ್ಟೆವು ಅಂದ್ರೆ ಆ ಒಂದು ಶ್ಲೋಕನ ಹೊತ್ನ್ಯಾಗ ಅದು ನಮ್ಮ ಕಣ್ಣಿದ್ರಿಗೆ ಬರ್ತದೆ. ತಿಳಿದೆವು ಅಂದ್ರೆ ಆ ಭಾವನೆ ಬೇರೆ. ಈಗ ನೋಡಿರಿ 4 ಹೊತ್ತಿನ ಭಜನೆನೂ ನಾನು ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕಿನಿ. ಯಾರು ಬೇಕಾದವರು ಅದನ್ನ ಒಬ್ಬನೇ ಅಂದು ಎಲ್ಲರೂ ಕಲಿಯುವಂಗೆ ಅದಕ್ಕೊಂದು ಇದು ಆಗಲಿ ಅಂತೇಳಿ ಹಾಕ್ಯದ. ಅದನ್ನ ತೊಗೊಂಡು ಪ್ರತಿಯೊಬ್ಬರೂ ಭಜನೆ 4 ಭಜನೆಯನ್ನು ಸ್ಪಷ್ಟವಾಗಿ ಅನ್ಬೇಕು, ತಪ್ಪು ಅನ್ನಬಾರ್ದು ಅಂತಾರೆ ಅವರು. ಆ ತಪ್ಪು ಆಗಲಾರ್ದಂಗೆ ಅದನ್ನು ಮಾಡಿದ್ದದ. ಅದ್ರ ಉಪಯೋಗ ನಾವು ನೀವುಗಳೆಲ್ಲ ತೊಗೊಂಡು ಇರಲಿ. ಆ ವಸ್ತು ಹೆಂಗದ ಅಂದ್ರೆ ನಭಾ ಸಾರಿಕೆ ರೂಪಯ ರಾಘವಾಚೆ. ರಾಘವ ಅನ್ನುವಂಥ ಶಬ್ದ ಬಳಸ್ಯಾರ ನೋಡ್ರಿ ಇಲ್ಲಿ ಸಮರ್ಥರು. ರಾಘವ, ನನ್ನ ರಾಘವನ ರೂಪ ಹೆಂಗದ ಅಂದ್ರೆ ನಭಾ ಸಾರಿಕೆ ಆಕಾಶದಂತೆ ವ್ಯಾಪಕದ. ನನ್ನ ರಾಘವನ ರೂಪ ಹೆಂಗದ ಅಂದ್ರೆ ಆಕಾಶದಂತೆ ವ್ಯಾಪಕದ. ಆಕಾಶ ಎಷ್ಟು ವ್ಯಾಪಕದ ಅಂದ್ರೆ ನೀವು ಬೈಸಲೆ ಮಾನುಷ ಉಠೋನ ಗೇಲೆ ವಿಮಲ ಬ್ರಹ್ಮ ನಿರೂಪಣೆ ಒಳಗೆ ಅಂತಾರು, ಬೈಸಲೆ ಮಾನುಷ ಉಠೋನ ಗೇಲೆ. ನಾ ಇಲ್ಲಿ ಕೂತೀನಿ, ಕೂತಾವ್ ಎದ್ದು ಹೋದ್ನಿ ಅಂದ್ರೆ ಇಲ್ಲೂ ಆಕಾಶದ ಹೊರಗೂ ಆಕಾಶದ. ಬೈಸಲೆ ಮಾನುಷ ಉಠೋನ ಗೀಲೆ ತೇತೆ ಆಕಾಶತಿ ರಾहिले. ಆಕಾಶ ಚಹೂಕಡೆ ಪಾहिले ತರಿ ಸನ್ಮುಖಾತಿ आहे. ಒಳ್ಳೆ ನಿಂತರೂ ಸಹಿತ ಅದೇ ಆಕಾಶ ಕಾಣಿಸ್ತದ. ಈ ಕಡೆ ನೋಡಿದ್ರು ಅಲ್ಲೇ ಅದ, 4 ಕಡೆ ಅದ, ಆಕಾಶ ವ್ಯಾಪಿಸಿ ಬಿಟ್ಟದ. ಹಂಗ ನನ್ನ ರಾಘವನ ರೂಪದ ಅಂತಾರ ಅವರು. ರಾಘವ ಅಂತ ಯಾಕಂದ್ರೆ ಅವ್ರ ಗುರು ಸದ್ಗುರು ರಾಘವನೇ ಸಮರ್ಥ ಗುರು. ಸ್ವತಃ ರಾಮಚಂದ್ರನೇ ಬಂದು ಉಪದೇಶ ಕೊಟ್ಟಾನ ಸಮರ್ಥ ರಾಮದಾಸ್ ಮಹಾರಾಜರಿಗೆ. ಅವ್ರ ಅಣ್ಣ ಗಂಗಾಧರಿಗೂ ಅವರೇ ಕೊಟ್ಟಾರ.
ಅವ್ರ ತಂದೆ ಶಿವರಾಜಿ ಪಂತರಿಗೂ ಸಹಿತ ಸ್ವತಃ ರಾಮಪ್ರಭುನೇ ಬಂದು ಉಪದೇಶ ಕೊಟ್ಟಾರ. ಇಂಥ ಒಂದು ಅದ್ಭುತವಾದಂತಹ ಕುಟುಂಬದು. ನನ್ನ ರಾಘವನ ರೂಪ ಆಕಾಶದಂತೆ ವ್ಯಾಪಕದ ಅಂದ್ರೆ ಎಲ್ಲಿ ನೋಡಿದಲ್ಲೆಲ್ಲ ಜಿಕಡೆ ತಿಕಡೆ ಜೇತೆ ತೇಥೆ ವಿನ್ಮುಖ ಹೋತ ಸನ್ಮುಖ ಹೋತೆ ಸನ್ಮುಖ ಪಣ ಚುಕೆ ರಾತೆ ಕಾಯಿ ಎಲ್ಲಿ ಬೇಕಾದಲ್ಲಿ ನೋಡು. ಹಿಂದೆ ನೋಡಲು ಬಂದಿಹುದು, ಹಿಂದೆ ನೋಡಲು ಬಂದಿಹುದು. ಅವ್ರು ನೋಡ್ರಿ, ಹಿಂದೆ ನೋಡಲು ಬಂದಿಹುದು. ಆ ಸದ್ಗುರುನಾಥ್ ಹೆಂಗಿದ್ದಾನಂದ್ರೆ ನಮ್ಮ ಹಿಂದೂ ಅವನೇ ಇದ್ದಾನ, ಮುಂದೂ ಅವನೇ ಇದ್ದಾನ. ಇವತ್ತು ನೀ ಇಲ್ಲಿ ಸಣ್ಣದಾಗಿರು, ವಿಜಯಪುರದಾಗಿರು, ಬೆಂಗಳೂರಿನಾಗಿರು, ಮುಂಬೈದಾಗಿರು, ಅಮೇರಿಕದಾಗಿರು, ಈ ಬ್ರಹ್ಮಾಂಡದಾಗ ಎಲ್ಲೇ ಇರು, ನಿನ್ನ ಎದುರಿಗೆ ಇದ್ದಾವೆ ಯಾವ್ದಾದ್ರೆ ನಿನ್ನ ಸದ್ಗುರುನಾಥನು. ಹೋಗಿ ನೋಡಿರ್ಬೇಕಾದ್ರೆ ನೀವು ಬ್ರಹ್ಮಾಂಡದ ಹೊರಗೆ ಹೋಗಿ ನಿಂತು ನೋಡ್ರಿ ನೀವು, ಅಲ್ಲಿಯೂ ನನ್ನ ಗುರುನಾಥನೇ ಇದ್ದಾರೆ. ಸೌಪಾರ ಕುಮಾಯಿ ಸೌಪಾರ ಕುಮಾಯಿ. ಹಿಂದೆ ನೋಡಲು ಬಂದಿರುವುದು, ಮುಂದೆ ನೋಡಲು ನಿಂತಿರುವುದು, ಸಂದು ಸಂದಿಗೆ ಜಡಿದಿರುವುದು. ಆನಂದ ಗುಹೇಶ್ವರ ಲಿಂಗವಿದನ್ನ ಸಾರಿ ಚೆಲ್ಲಿದನು. ಎಲ್ಲ ಕಡೆ ಅದ, ಎಲ್ಲ ಕಡೆ ಅದ ಅಂತ ಯಾವ ಶಿಷ್ಯ ತಿಳಿದಿರ್ತದಲ್ಲ ಅವನ ಲಕ್ಷಣನೇ ಬೇರೆ ಅಂತಾರವ್ರು. ಅವನು ಎಲ್ಲಿಯಾದ್ರೂ ಸಹಿತ ತನ್ನ ಗುರುವಿನನ್ನೇ ನೋಡ್ತಿರ್ತಾನ. ಏನ್ ತಿಂದ್ರು ಸಹಿತ ತಿನ್ನು ತುತ್ತಿನಾಗ ಅವನು ನೋಡ್ತಿರ್ತಾನ. ಪ್ರತಿಯೊಂದರಲ್ಲಿ ತನ್ನ ಗುರುವಿನನ್ನ ನೋಡಿ ಆನಂದದಿಂದ ಒಂದೊಂದು ತುತ್ತ ಅನ್ನ ಹೆಂಗೆ ಉಣ್ತಾನಂದ್ರೆ ನನ್ನ ಗುರುನಾಥ ಇದೊಂದು ಯಜ್ಞ ಅಂಥೇಳಿ ಅದನ್ನು ನಾ ಏನಪ್ಪ ಅಂದ್ರೆ ಪ್ರಸಾದ ಸ್ವೀಕಾರ ಮಾಡ್ತಾನೆ ನಾಮಸ್ಮರಣೆ ಒಂದಿಗೆ. ಅಂಥವನ ಲಕ್ಷಣನೇ ಬೇರೆ ಅಂತಾರೆ, ಅಂಥವನ ಲಕ್ಷಣನೇ ಬೇರೆ. ಅದಕ್ಕೆ ನಾವು ಹೆಂಗಿರಬೇಕು ಅಂತಂದ್ರೆ ನಮ್ಮ ಪ್ರತಿಯೊಂದು ಅಂಗದಿಂದ ಬ್ರಹ್ಮವಸ್ತು ಚಿಮ್ಮಬೇಕಂತಾರೆ. ನಾಮಸ್ಮರಣೆ ಎಷ್ಟು ನಾವು ಮಾಡಬೇಕು ಅಂದ್ರೆ ನಾಮಸ್ಮರಣೆ ನಾವು ಮಾಡಿ ಮಾಡಿ ಆ ನಾಮ ರಕ್ತಗತ ಆಗಬೇಕು. ರಕ್ತಗತ ಆದಂಥ ನಾಮ ನರನಾಡಿ ಒಳಗೆ ಹರಿಲಿಕ್ಕೆ ಶುರು ಮಾಡಬೇಕು. ಆವಾಗ ಆ ಒಂದು ವ್ಯಕ್ತಿ ಅಂತಲ್ಲ, ವ್ಯಕ್ತಿ ಅಲ್ಲ, ಅವ ಸ್ವತಃ ಪರಮಾತ್ಮರೇ ಅನಿಸ್ಕೋತಾರೆ. ಥೋಪಾರ ಕುಮಾರಿ ಥೋಪಾರ ಕುಮಾರಿ. ಇದು ಗುರು ಆಜ್ಞಾ ಪ್ರಕಾರ ಯಾವ ಶಿಷ್ಯ ನೀಡ್ತಾನೋ ಅವ್ರಿಗೆ ಇದು ಲಾಭ ಅದನೇ ಅದಂತ. ಅದಕ್ಕೆ ಅವರಂದ್ರು, ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆದವನು. ಗುರುವೇ ಅರಿಯಾದ ಪ್ರಾಣಿಗಳು ಇವರೇನು ಬಲ್ಲರು. ಅರಿಯಾದ ಪ್ರಾಣಿಗಳು ಇವರೇನು ಪರಕೆ ಪರತರನಾದ ಪರವಸ್ತು ಇವರು. ಪರಕೆ ಪರತರವಾದ ಪರವಸ್ತು. ಗುರುವೇ ನಿಮ್ಮ ನರನೋ ಎನ್ನಲಿ ಬೇಡ
ಗುರುವೇನ ಪರಮ. ಓ, ಎಷ್ಟು ಗುರು ಆಜ್ಞಾದೊಳಗೆ ಎಷ್ಟೊಂದು ಒಂದು ಸಾಮರ್ಥ್ಯದ ಅಂದ್ರೆ ಆಜ್ಞಾ ದಾಸಮಣಿ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಸದ್ಗುರುವಿನ ಆಜ್ಞಾ ಪ್ರಕಾರ ನಡೀರಿಪ್ಪ ಅಂತ ಹೇಳ್ತಾರೆ. ಗುರುನಾಥ ನಮಗೆ ಆಜ್ಞೆ ಮಾಡ್ಯಾನ, ಹೀಗೆ ನಡೀರಿ ಅಂತೇಳಿ. ಹಂಗೆ ಯಾರು ನಾವು ನಡೆದೇವಂದ್ರೆ ನಾವು ಈ ಸಂಕ್ರಮಣನೇ ಆಗಿರೋದಿಲ್ಲ, ನಾವು ಬೇರೆನೇ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಆ ಸ್ವರೂಪ ಹೆಂಗದ ಅಂದ್ರೆ ನಭಾಚೆ ಪರಿ ವ್ಯಾಪಕು ನಭಾಸಾರಿಕೆ ರೂಪ ಯಾ ರಾಘವ. ನನ್ನ ಗುರುನಾಥ, ನನ್ನ ಸದ್ಗುರುನಾಥ ಹೆಂಗದ ಇದ್ದಾನಂದ್ರೆ ಆಕಾಶದ ಗತೆ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಾನ. ಅಂದಾಗ ಎಲ್ಲೇ ಇದ್ದರೂ ಸಹಿತ ಭಯ ನಿನಗಿರಲಿ ಅಂತ. ಕನಕದಾಸರಿಗೆ ಅವ್ರ ಗುರುಗಳಂದ್ರಂತ ಬಾಳೆಹಣ್ಣು ತಿನ್ಬಾ ಅಂತ ಹೇಳಿ ಕಳಿಸಿದ್ರಂತ. ಎಲ್ಲ ಶಿಷ್ಯರು ತಿಂದರು, ಕನಕದಾಸರು ತಿನ್ನಲಿಲ್ಲ ಅಂತ ಇಸ್ರಾಣಿ. ಯಾಕೋ ಕನಕ ನೀ ಯಾಕೆ ತಿನ್ನಲಿಲ್ಲ ಅಂದ್ರೆ, ಎಲ್ಲಿ ನೋಡಿದರೆ ನೀನೇ ತುಂಬಿಪ್ಪ, ಎಲ್ಲಿ ಮತ್ತೆ ಯಾರೂ ಇರಲಾರ ಜಾಗನೇ ನನಗೆ ತಿಳಿಲಿಲ್ಲ ಅಂತ ಬಿಟ್ಟು ಬಂದೆ ಅಂದ್ರಂತೆ. ಹಿಂಗೆ ನಮಗೆ ಎಲ್ಲಿ ಹೋದಲ್ಲಿ ಗುರುವಿನ ಒಂದು ದರ್ಶನ ಆಗಬೇಕು, ಎಲ್ಲಿ ಹೋದಲ್ಲಿ ಸದ್ಗುರು ಇದ್ದಾನನ್ನುವಂಥ ಭಯ ಇರಬೇಕು. ಆ ಭಯದಿಂದ ನಾವು ಭಕ್ತಿ ಮಾಡಿದೆವು ಅಂದ್ರೆ ಮಾತ್ರ ಸದ್ಗುರುನಾಥ ಅದು ಒಲಿತದಂತಾರೆ. ಇನ್ನು ಮನಿ ಚಿಂತಿತ ಮೂಲ ತೂಟೆ ಭವಾಚೆ. ಆ ಗುರುನಾಥನ ಒಂದು ನಾಮದ ಸ್ಮರಣೆಯನ್ನು ಮಾಡಿದೇವಂದ್ರೆ ಈ ಭವದ ಮೂಲನೇ ಕಡ್ದು ಹೋಗ್ತಾ ಅಂತ ನೋಡ್ರಿ. ತಿರುಗಿ ಹುಟ್ಟು ಸಾವು ನಮಗೆ ಇಲ್ಲೇ ಇಲ್ಲ. ತಿರುಗಿ ಹುಟ್ಟುತ್ತೇವನ್ನುವಂಥ ಕಲ್ಪನೆ ಮಾಡ್ಕೋಬೇಡ್ರಿ. ಗುರುನಾಥ ಒಂದು ಉಪದೇಶ ಕೊಟ್ಟ ಅಂದ್ರೆ ಅವು ಹೇಳಿದಂಗೆ ಆಜ್ಞಾ ಪ್ರಮಾಣ ನಾವು ನಡೆದೇವು ಅಂದ್ರೆ ತಿರುಗಿ ನಾವು ಬರೋದಿಲ್ಲ. ಇದು ಗ್ಯಾರಂಟಿ. ಇದು ಏನು ಈ ಗ್ಯಾರಂಟಿ ಅದು ಮತ್ತೆ ಇದು ಗ್ಯಾರಂಟಿ ಇನ್ನೂ ನಾಲ್ಕು ಯಾವ್ರಿ ಅನ್ಬೇಕು. ಇದು ಗ್ಯಾರಂಟಿ. ಆಜ್ಞಾ ಪ್ರಮಾಣ ನಡಿಬೇಕು ನಾವು. ಆಜ್ಞಾ ಪ್ರಮಾಣೆ ವರ್ತಾವೆ ಅಂತ ಒಂದು ಮನಾಚ ಶ್ಲೋಕನ್ಯಾಗ ಒಂದು ಶ್ಲೋಕ ಅದ. ಮನಾ ಪ್ರಾರ್ಥನಾ ತುಜಲ ಏಕ ಆಹೇ. ನೋಡ್ರಿ ನೀವು ಅಲ್ಲಿ ಹೋಗಿ, ಅದು ಮನ ಪ್ರಾರ್ಥನಾ ತುಜಲ ಏಕ ಆಹೇ. ಮನವೇ ನಿನಗೊಂದು ಈ ಪ್ರಾರ್ಥನಾ ಒಂದು ಪ್ರಾರ್ಥನಾ ಮಾಡ್ಕೋತೀನಿ ನಾನಿಗೆ ನಮ್ಮ ಮನಸ್ಸಿಗೆ. ಅದು ನಮ್ಮ ಮನಸ್ಸಿಗೆ, ಯಾಕಂದ್ರೆ ನಮ್ಮ ಮನಸ್ಸು ಮಂಗ್ಯರಗತೆ ಮಾಡ್ಲಿಕ್ಕತ್ತದ ಏನು. ಅದಕ್ಕೆ ನಿನಗೊಂದು ಪ್ರಾರ್ಥನಾ ಮಾಡ್ಕೋತೀನಪ್ಪ ಅಂತೇಳಿ ನಮ್ಮ ಮನಸ್ಸಿಗೆ ಪ್ರಾರ್ಥನಾ ಮಾಡಿ. ಮನ ಪ್ರಾರ್ಥನಾ ತುಜಲ ಏಕ ಆಹೇ ರಘುರಾಜ ಥಕ್ಕಿತ ಹೋವು ನಿಪಾಹಿ. ಸದ್ಗುರುನಾಥ ಅಗಾಧ ಮಾಡ್ಕೊಂಡು ನಮ್ಮ ಭಕ್ತಿ ನೋಡ್ಬೇಕಂತ ನೋಡಿ. ಥಕ್ಕಿತ ಥಕ್ಕವಾಗಿ ಒಂದು ನಮನೆ ನನಗೆ ಹಂಗೆ ಅಗಾಧ ಆಗಿಬಿಡ್ತಪ್ಪ ಅವ್ನು ನೋಡಿದ ಕೂಡಲೇ ಅಂತ ಏನು ಅನ್ನಿಸ್ತಲ್ಲ. ಹಂಗೆ ರಘು ನಾವು ಮಾಡೋ ಭಕ್ತಿ ನಮ್ಮ ಮಹಾರಾಜ ನೋಡಿ ಅಗಾಧ ಪಟ್ಕೊಂಡು ಏನಪ್ಪ ಏನು ಮಾಡಿದ ಏನು ಭಕ್ತಿಪ್ಪ ಹಿಂಗೆ ಥಕ್ಕಿತ ಹೋವನು ಪಾಯಿ. ಅವಜ್ಞಾ ಕದಾ ಹೋ ಎದರ್ತಿನ ಗೀತಿ. ಅವಜ್ಞಾ ಅವನ ಆಜ್ಞಾ ಮೀರಿ ನೀವು ನಡೀಲಿಕ್ಕೆ ಹೋಗಬೇಡ್ರಿ. ಮನ ಪ್ರಾರ್ಥನಾ ತೂಜಲಾಕೆ ಕಾಯೇ ಎದತ್ತಿ ಸಾಂಡಿರೆ ಜೀವಿಧರಾವೆ. ಇದನ್ನು ಗಟ್ಟಿಗೆ ಹಿಡ್ಕೊಂಡು ಬಿಡ್ರಿ ನೀವು. ನಿಮಗೆ ಪ್ರಾರ್ಥನಾ ಮಾಡಿ ಹೇಳ್ತೀನಿ ಮನುಷ್ಯ, ಮಹಾರಾಜರು ಏನು ಹೇಳ್ಯಾರ ಅದನ್ನ ಬಿಟ್ಟು ನಡ್ಲಿಕ್ಕೆ ಹೋಗಬೇಡ ಅಂತ. ಹಂಗೆ ನಡೆದೇವಂದ್ರೆ ಮನಿ ಚಿಂತಿತ ಮೂಲ ತೂಟೆ ಭವಾಚಿ ತಯಾ ಮಾಹತಾ ದೇಹ ಬುದ್ಧಿ ಉರೇನ. ಇನ್ನು ಸದ್ಗುರುನಾಥನ ಮುಂದೆ ನಾವು ನಿಂತೇವಂದ್ರೆ, ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತೇವಂದ್ರೆ ನಮ್ಮ ದೇಹ ಬುದ್ಧಿ ಹೋಗ್ಬೇಕಂತಾರೆ ನೋಡ್ರಿ. ಎಂಥದ್ದು ಅವಸ್ಥೆ ಇರಬೇಕು ಸುಭಾಸ ವಿಚಾರ ಮಾಡಿ. ನಾವು ಮಹಾರಾಜರ ಮುಂದೆ ನಿಂತೇವಂದ್ರೆ ನಾ ಎಲ್ಲಿ ನಿಂತಿರೋನು ಅಂಥದ್ದು ಸಹಿತ ನಮಗೆ ಹೋಗಿರ್ಬೇಕು. ಎಲ್ಲಿ ನಿಂತೇವನ್ನೋದು ಹೋಗಿರ್ಬೇಕು ನಮಗೆ. ಹೆಂಗೆ ನಿಂತೇವನ್ನೋದು ಹೋಗಿರ್ಬೇಕು. ದೇಹ ಬುದ್ಧಿ ಅನ್ನುವಂಥದ್ದು ಹೋಗಿ ಆತ್ಮಬುದ್ಧಿ ಒಳಗೆ ಲಯ ಆಗಿಬಿಡ್ಬೇಕು ನನ್ನ ಮನಸ್ಸ. ದಯಾಪಹತ ದೇಹ ಬುದ್ಧಿ ಉರೇನ ಸದಾ ಸರ್ವದಾ ಆರ್ತಕೋಟಿ ಸುರೇನ್. ಎಷ್ಟು ನೋಡಿದ್ರು ನನ್ನ ಗುರುನಾಥ ನೋಡಿದ್ರೆ ಸಮಾಧಾನ ಆಗಿರಬಾರ್ದು. ಹಂಗೆ ನೋಡ್ರಿ ನೀವು ಬೇಕಾದ್ರೆ. ನಿಮಗೆ ಎಂಥ ಪ್ರಸಂಗ ಬಂದರೂ ಸಹಿತ ಸದ್ಗುರುನಾಥರ ಮುಂದೆ ಅನನ್ಯ ಭಾವದಿಂದ ಕೈ ಮುಕ್ಕೊಂಡು ನಿಂತು ನೋಡ್ರಿ ನೀವು. ನಿಮ್ಮ ಎಲ್ಲ ಚಿಂತೆಗಳು ಹೋಗಿ ಆಗ್ತಾಯಿಲ್ಲ ಅಭಿಷೇಕ. ಮಹಾರಾಜರ ಮುಂದೆ ನಿಂತು ಬಿಟ್ಟೇವಂದ್ರೆ ಮಹಾರಾಜ ನನಗೆ ಆಶ್ವಾಸನೆ ಮಾಡ್ಲಿಕ್ಕತ್ತಾರ, ನೀ ಹೆದರಬೇಡು, ಭೀವನ ಕೋಸ್
मी ಪಾಠಿಸಿ आहे ನಾನು ಇನ್ನು ಹಿಂದಿದ್ದೀನಿ ಅಂತ ಅಂದಂಗೆ ಆಗ್ತದೆ ನಮಗೆ. ಹಂಗೆ ನಿಂದಿರ್ಬೇಕು ನಮಗೆ. ಅವಸರಲೇ ಸೇಮ್ ಹಿಂಗೆ ಮಾಡಿ ಹಿಂಗೆ ಹೋಗೋದು ಆಗೋದಿಲ್ಲ. ಹೋಗಿ ನಿಂದಿರ್ಬೇಕು. ಇವೆಲ್ಲ ಒಂದು ಸಾಧಕರ ಲಕ್ಷಣದೊಳಗೆ ಬರ್ತಾವೆ. ಇಷ್ಟೆಲ್ಲ ಮಾಡ್ಕೋತಿದ್ದಾಗ ಮಾತ್ರ ನಮಗೆ ನನ್ನ ಗುರುನಾಥನ ಒಂದು ವಿಶಾಲತಾ ಅನ್ನುವಂಥದ್ದು ಗೊತ್ತಾಗ್ತದೆ. ಅವ್ರಿಗೆ ಎಲ್ಲೆಲ್ಲಿ ಅಡುಗೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅಂದರೆ ಅವರು ಇಷ್ಟು ಅವ್ರು ಖುಷಿ ಆಗಿಬಿಟ್ರು, ಸದ್ಗುರುಗಳು ಸಂತೋಷಗೊಂಡು ಬಿಟ್ರು ಅಂತ ತಿಳ್ಕೊಂಡು ನೀವು ತಮ್ಮ ಸ್ವರೂಪ ನಮಗೆ ತೋರಿಸೇ ಬಿಟ್ಟರು. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಜಗದ ಮುಕುಟೆ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಜಗದ ವೇದದ ಮೊದಲಿನ ಮೂಲವಿದು ಮೇದುನಿಯೊಳುತ್ತಾ ತುಂಬಿಹುದು. ವೇದದ ಮೊದಲಿನ ಹಾದಿ ಹಾದಿಗೆ ಬಿದ್ದಿಹುದು. ಎಲ್ಲಿ ನೋಡಿದಲ್ಲಿ ತುಂಬಿದಂತಹ ಆ ನನ್ನ ಸದ್ಗುರುನಾಥನ ರೂಪ, ಅದು ರೂಪ ಸಗುಣದಾಗ ನೋಡಿದೆ ಅಂದರೆ ಇಲ್ಲೇ ಇದ್ದಾರೆ ಅನ್ನಿಸ್ತದ. ನಿರ್ಗುಣದಾಗ ನೋಡಿದೇವೆ ಅಂದ್ರೆ ಎಲ್ಲ ಕಡೆ ವಸೆ ಹೃದಯಿ ದೇವ ತೋ ಜಾನ ಐಸಾ ನಭಾಚೆ ಪರಿ. ನಭಾಚೆ ಪರಿ ವ್ಯಾಪಕು ಜಾಣ ತೈಸ. ಆ ಸದ್ಗುರುನಾಥ ಹೆಂಗೆ ನನ್ನ ಹೃದಯದಾಗ ಕೂತಾನಂದ್ರೆ ಈ ಹೃದಯಾಕಾಶದೊಳಗೆ ತುಂಬಿಬಿಟ್ಟಾನ. ನಮ್ಮ ಹೃದಯದೊಳಗೆ ಹೃದಯಾಕಾಶ ಎಲ್ಲ ತುಂಬಿಬಿಟ್ಟಾನಂತ. ಹೃದಯಾಕಾಶ ಅಂದ್ರೆ ಹೃದಯದೊಳಗಂದ ಆಕಾಶದ ಅಂದಂಗೆ ಅದ ಇಲ್ಲ. ಆಕಾಶ ಅಂದ್ರೇನು? ಪೋಕಳ ಜಾಗ, ಖುಲ್ಲಾ ಜಾಗಕ್ಕೆ ಆಕಾಶ ಅಂತಾರೆ. ಅಲ್ಲಿ ನನ್ನ ಗುರುನಾಥ ಅಲ್ಲಿ ಇದ್ದಾನ ಇರಬೇಕು ಆಗಿತ್ತು ಅಂದರೆ ನಮ್ಮ ಹೃದಯ ಪವಿತ್ರ. ಇದು ಬಹಳ ಮುಖ್ಯದ. ಪವಿತ್ರ ಜೈಸಾ ಗಂಗಾ ಬಾವೆ ತೈಸೆ ಜಾತೆ ಮನ. ಜೈಸಾ ಗಂಗಾ ಬಾವೆ ಸದ್ಗುರುನಾಥ ಹೇಳಿಕತ್ತ ನಾ ಎಲ್ಲಿರ್ತನಪ್ಪ. ಜೈಸಾ ಗಂಗಾ ಬಾವೆ ತೈಸೆ ಜಾತೆ ಮನ. ಭಗವಂತ ಜಾಣ
ಮಂಗದಾಗ ಜೈಸಾ ಗಂಗಾ ವಾವೆ ತೈಸೆ ಜಾತಿ ಮನ ಭಗವಂತ ಜಾಣತೆ ಅತಿ ಜವಳಿ ತುಕೋಪಾರ ಹತ್ರ ಅಲ್ಲಿ ಭಗವಂತ ಇರ್ತಾನೆ ನೀನು ಗುರುನಾಥ. ಇರ್ಲಿಕ್ಕಂದ್ರ ನೀ ಏನು ಮಠದಾಗಿದ್ರು ಸಹಿತ ನಿನ್ನೊಳಗೆ ಇರುವುದಿಲ್ಲ ಅವ. ನಮ್ದು ಹೆಂಗೆ ಆಗ್ತಂದ್ರೆ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನಿಗೆದಂತ ಆಯ್ತು. ಮಠದೊಳಗಿದ್ರು ಸಹಿತ ಒಳಗಿನ ವಾಸನೆಗಳು ದುಷ್ಟತನ ಹೋಗಲಿಲ್ಲ ಅಂದರೆ ಮತ್ತು ಆ ಬೆಕ್ಕಿನ ಗತಿನೇ ಆಗ್ತದೆ ಅಂತ. ಹೌದು, ಅದಕ್ಕೆ ಅವ್ರಂತಾರ ಜೈಸಾ ಗಂಗಾ ವಾವೆ ನಭಾತೆ. ಇಲ್ಲಿ ಏನಂತಾರೆ ನೋಡ್ರಿ ಅವ್ರು, ಇಲ್ಲೇನು ಈಗ ಏನಾಗ್ಯದ ಅಂದ್ರೆ ಮೊದಲು ನಾನು ಬಾಯ್ಪಟ್ಟು ಅಂತಿದ್ದೆ, ಈಗ ಅದು ವಯಸ್ಸಾಗ್ಯಾವಲ್ಲ, ಇನ್ನು ಆ ಗುದುಮರಿಗೆ ಹೋಗ್ಬಾರ್ದು, ನಮಗೆ ಎಷ್ಟು ನಿಕ್ತ ಅಷ್ಟೇ ಮಾಡಬೇಕು. ಅವಾಗ ಹಿಂದಕ್ಕೆಲ್ಲ ಇಲ್ಲಿ ತನಕ ಏನಾಗ್ಯಾವ ಎಲ್ಲ ಬಾಯ್ಪಟ್ಟಾಗ್ಯಾವ, ಈಗ ಆಗುವುದಿಲ್ಲ. ಇಲ್ಲಿಕ್ಕಂದ್ರೆ ಏನಾಗಿಬಿಡ್ತಾ ಗೊತ್ತಾ, ನರಗಳು ವೀಕ್ ಆದವು ಅಂದ್ರೆ ಬಸ್ಮೆಯವ್ರಿಗೆ ಎಷ್ಟು ತೊಂದರೆ ಆಯ್ತು ನೋಡಿ. ಎಷ್ಟದ ಲೆಕ್ಕ ಅಷ್ಟಾಗಿ ನಾವು ಇದ್ದದ್ರಾಗ ಕದ್ದಿದ್ದಾವ್ ಶಾಣೆ ಅಂತ. ಏನು ಒಮ್ಮೆ ಏನ್ರೆ ಮಾಡ್ಲಿಕ್ಕೆ ಹೋದೇವ್ರು ಮುಂದೆ ಏನು ಮಾಡ್ಲಿಕ್ಕೆ ಬರಲಾರ್ದಂಗೆ ಆಗ್ತದೆ. ತೊಪ್ಪಾರ ಕುಮಾಯಿ ತೊಪ್ಪಾರ ಕುಮಾಯಿ ನಭಾತೆ ಪರಿ ವ್ಯಾಪಕ ಜಾಣದೆ. ಆಕಾಶ ತುಂಬೆಲ್ಲ ಆ ಹೃದಯ ಆಕಾಶದೊಳಗೆ ಸದ್ಗುರುನಾಥನೇ ತುಂಬಿಬಿಟ್ಟ ಅಂದ್ರೆ ತಿಳ್ಕೊರಿ, ನಮ್ಮ ಹೃದಯ ಹೆಂಗಾಗಿ ಬಿಟ್ಟಿರ್ಬೇಕು ವಿಚಾರ ಮಾಡಿರಿ. ಗುರುನಾಥನ ನಮ್ಮ ಹೃದಯದಾಗ ಇದ್ದಾನಂದ್ರೆ ಆ ಹೃದಯ ಹೆಂಗಿರಬೇಕು ಅಂದರೆ ಪ್ರೇಮ ಸುಖ ದೇಯಿ ಪ್ರೇಮ ಸುಖ ದೇಯಿ ಪ್ರೇಮೇ ವಿನನ, ಪ್ರೇಮನೇ ತುಂಬಿಬಿಡ್ತದೆ. ಯಾಕಂದ್ರೆ ಗುರುನಾಥ ಅಂದ್ರೆ ಮತ್ತೇನು ಅಲ್ಲ, ಅವ್ನು ಪ್ರೇಮ ಸ್ವರೂಪ ಇದ್ದಾನೆ. ನಮ್ಮ ಹೃದಯ ತುಂಬ ಪ್ರೇಮ ತುಂಬಿಡ್ತು ಅಂದ್ರೆ ಪ್ರೇಮ ಮಾಡುವಂಥ ಅವಶ್ಯಕತೆನೇ ಇಲ್ಲ ನಮಗೆ. ನಾವು ಪ್ರೇಮ ಯಾರನ್ನೂ ಮಾಡಬಾರ್ದಂತಾರೆ ಅವರು. ನಮ್ಮಿಂದ ಪ್ರೇಮ ಹರಿಬೇಕದು. ಮಾಡೋದು ಒಂದು ಕರ್ಮ ಆಗ್ತದು, ಹಂಗಲ್ಲ. ಮಾಡೋದಂದ್ರೆ ನಿನ್ನ ಇಚ್ಛಾ ಪ್ರಕಾರ ಒಬ್ಬರನ್ನ ಮಾಡ್ತೀವಿ ಒಬ್ಬರನ್ನ ಬಿಡ್ತಿರೋಗು ನೀನು, ಹಂಗಲ್ಲ. ಹರಿದು ಹೋಗ್ಬೇಕು, ತುಂಬಿ ಎಲ್ಲ ಕಡೆ ಹರಿಬೇಕು. ಬೇಕಾದವ್ರು ಬೇಕಾದಷ್ಟು ನಮ್ಮ ಪ್ರೇಮ ತಗೊಳ್ಳಿ. ಪ್ರೇಮ ಸುಖ ದೇಯಿ ಪ್ರೇಮ ಸುಖ ದೇಯಿ ಪ್ರೇಮೇ ವಿಣನ ಹಿ ಸಮಾನ. ಏಕಾ ಜನಾರ್ದನಿ ಪ್ರೇಮ ಅತಿ ಗೋಡ, ಅನುಭವಿಸುರವಾದ ಜಾಣತೀನ. ಅನುಭಾವಿಗಳು ಮಾತ್ರ ಪ್ರೇಮದ ಸುಖ ಉಣ್ತಾರ. ಇಲ್ಲಿ ಸದಾ ಸಂಚಲ ಏತನಾಗ. ಗುರುನಾಥ ಒಮ್ಮಿಲ್ಲಿ ತುಂಬಿಟ್ಟ ಅಂದ್ರೆ ಎಲ್ಲಿ ಹೋಗುವುದಿಲ್ಲ ಬರುವುದಿಲ್ಲ, ನಿನ್ನೊಳಗೆ ಇರ್ತಾನೆ. ದಯಾವೀನ ಕೋಟೆ ರಿತಾಠಾವನಾಗಿ ಅವನು ಬಿಟ್ಟು ಮತ್ತೊಂದು ಏನು ನಿನ್ನ ಶರೀರದಾಗ ಇರುವುದಿಲ್ಲ. ನರದೊಳಗೆ ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ ಹನುಮನ ನೆನೆದರೆ ಹಾರಿ ಹೋಗುವುದು ಪಾಪ. ಅಂಜಿ ಕಿನ್ಯಾತ ಕೈಯ ಸತ್ತಿನರಿಗೆ ಭಯವೂ ಇಲ್ಲ. ಅಂಜಿ ಕಿನ್ಯಾತ ಕೈಯ ಸತ್ತಿನರಿಗೆ ಭಯವೂ ಇಲ್ಲ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಪುರಂದರದಾಸರಂತಾರ ರೋಮ ರೋಮಿಗೆ ಕೋಟಿ ಲಿಂಗವ ಧರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗುವ ಪಾಪ. ಹಂಗೆ ನಾಮಸ್ಮರಣೆಯೊಳಗೆ ನಮ್ದು ಹೆಂಗೆ ಅಂತಂದ್ರೆ ರೋಮದೊಳಗೆ ಹೆಂಗೆ ದ್ರೌಪದಿ ರೋಮದೊಳಗೆ, ಪಾಂಡವರ ರೋಮದೊಳಗೆ ಕೃಷ್ಣ 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 ಕೃಷ್ಣ, ಮಲ್ಕೊಂಡಾಗ ಹೋಗಿ ನೋಡಿದಾಗ ಕೃಷ್ಣ ಕೃಷ್ಣ. ಬಿಡ್ರಿ, ಜನಾಬಾಯಿ ಮಾಡಿದಂಥ ಕುಳ್ಳ ಪಾಂಡುರಂಗನ ಜೋಡಿ ಹೋಗಿ ಹಂಡಿ ತಂದು ಮಾಡಿದಂಥ ಕುಳ್ಳ ಕಿವಿಗೆ ಹಚ್ಕೊಂಡ್ರೆ ವಿಠಲ 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 ನಾಮಮಯ ಆಗಿಬಿಡ್ತಂದ್ರೆ ಹೃದಯದೊಳಗೆ ಆ ಸದ್ಗುರುನಾಥ ಅವನು ಬಿಟ್ಟಂದು ಮತ್ತೊಂದು ಜಾಗನೇ ನಮ್ಮಂತಲ್ಲಿ ಇರ್ಲಾರ್ದಂಗೆ ಆಗ್ತದೆ. ಅಂಥ ಒಂದು ಸ್ಥಿತಿ ನಮಗೆ ನಿಮಗೆ ತೊಗೊಂಡು ನಾವು ಬಂದೆವು ಅಂದ್ರೆ, ಆ ಒಂದು ಸ್ಥಿತಿಯೊಳಗಿದ್ದೆವು ಅಂದ್ರೆ ಠೀಕ್ ಅದ. ಠೀಕ್ ಅಂದರೆ ಏನು? ಠೀಕ್ ಅದ. ಇರ್ಲಿಲ್ಲಂದ್ರೆ ಸಮರ್ಥ್ರೆ ಅಂತಾರೆ. ಇದು ಯಾಕೆ ಬಂತೋ ಸತ್ತಿಗೆ ಬಂತಂತೆ, ಇದು ಯಾಕೆ ಬಂತೋ ಕುರುಡು ನಾಯಿ ಸತ್ತಿಗೆ ಬಂತಂತೆ, ಇದು
ಯಾಕೆ ಬಂತೋ ಕಂಡ ಸಕ್ಕರೆ ಹಿತವಿಲ್ಲವಂತೆ ಕಂದಾಯಲೂ ಕರದೀತಂತೆ ಕೆಂಡಿರು ಮಕ್ಕಳ ನೆತ್ತೀತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಸಂತಿಗೆ ಬಂತು ಕುರುಡು ನಾಯಿ ನಾನಾ ಜನ್ಮವ ಎತ್ತೀತಂತೆ ಮಾನವನಾಗಿ ಹುಟ್ಟೀತಂತೆ ನಾನಾ ಜನ್ಮವ ಎತ್ತೀತಂತೆ ಕಾನನ ತಿರುಗೀತಂತೆ ತಾನೇ ತನ್ನನು ಮರೆಯೀತಂತೆ ಕುರುಡು ನಾಯಿತಂತೆ ಮಹಾರಾಜರ ಕೈಲಿ ಅನುಸರಿಸಬೇಕಾಗ್ತದೆ. ಅದಕ್ಕೆ ನಾವು ನೀವುಗಳೆಲ್ಲ ಇವತ್ತಿನಿಂದ ಈ ಒಂದು ಅಧಿಕ ಮಾಸದೊಳಗೆ ಒಂದು ಸಂಕಲ್ಪ ಮಾಡೋಣ. 4 ಹೊತ್ತು ತತ್ಪರತೆಯಿಂದ ನಮ್ಮ ಸಾಂಪ್ರದಾಯಿಕ ಭಜನೆಯನ್ನು ಮಾಡೋಣ. ಆಮೇಲೆ ದಿವಸ ಒಂದು ಸಮಾಸ ದಾಸೋದು, 3 ಸಮಾಸ ಆಗೋದಿಲ್ಲ, ಒಂದು ಸಮಾಸ ತಿಳ್ಕೊಂಡು ದಾಸಬೋದು ಓದೋಣ. ದೊಡ್ಡ ಬುಕ್ ಇತ್ತಂದ್ರೆ ಮರಾಠಿ ಕನ್ನಡ ಅರ್ಥದ, ಇಲ್ಲಿಕ್ಕಂದ್ರೆ ಕನ್ನಡನ್ಯಾಗರೆ ತಿಳ್ಕೊಂಡು ಓದು, ಮುಗಿಸೋ ಸಂಬಂಧ ಓದೋದಲ್ಲ ಏನು ಅದನ್ನು ಓದೋದು. ಆಮೇಲೆ ನಾಮಸ್ಮರಣೆಯೊಳಗೆ ಇರೋದು, ಸದಾ ನಾಮಸ್ಮರಣೆಯೊಳಗೆ. ಅದಕ್ಕೆ ಸಿಮಿರನ್ ಅಂತಾರೆ. ಸಿಮಿರನ್ ಅಂದ್ರೇನು? ಯಾವಾಗಲೂ ಸದ್ಗುರುನಾಥನ ಒಂದು ರೂಪ ಸ್ವರೂಪಗಳ ಚಿಂತನ ಮತ್ತು ಅವು ಕೊಟ್ಟಂಥ ನಾಮದ ಒಂದು ಅನುಸಂಧಾನದೊಳಗೆ ನಾವು ಇದ್ದೇವು ಅಂದ್ರೆ ಮಹಾರಾಜರು ಸಂತೋಷ ಹೋಗ್ತಾರೆ. ಆವಾಗ ಅವರ ಸ್ವರೂಪದ ಒಂದು ಅನುಭವ ನಮಗೆ ಆಗ್ತದೆ ಅಂತ ಹೇಳ್ಕೊತ ಇವತ್ತು ಕೊನೆ ಚರಣದೊಳಗೆ ಈ ಒಂದು ಮನಾಸಯ ಶ್ಲೋಕದ ಕೊನೆ ಚರಣದೊಳಗೆ ಸಮರ್ಥರು ಏನು ಹೇಳ್ತಾರೆ ಅಂದ್ರೆ, ತಯಾಪಾಹತ ದೇಹ ಬುದ್ಧಿ ಊರೇನ. ಇದನ್ನೊಂದು ಸ್ವಲ್ಪ ನಾವು ಇವತ್ತಿನಿಂದ ಅದು ನಿಜ ಮಾಡೋಣ. ಮಹಾರಾಜರ ಮುಂದೆ ಮನೆಯೊಳಗೆ ನಿಂತೇವಂದ್ರೆ, ಪ್ರತಿಯೊಬ್ಬ ಸಾಧಕರ ಮನೆಯೊಳಗೆ ಮಹಾರಾಜರು ದೊಡ್ಡ ಫೋಟೋ ಇದರಿಗೆ ಮೊದಲು ತಯಾರು ಮಾಡ್ಕೊಡಿ. ಅಲ್ಲಿ ಹೋಗಿ ಕೈ ಮುಕ್ಕೊಂಡು ನಿಂದ್ರಿ. ಡ್ಯೂಟಿಗೆ ಹೋಗುವ ಹೊತ್ನಾಗ, ಕೆಲಸಕ್ಕೆ ಹೋಗುವ ಹೊತ್ನಾಗ ಮಹಾರಾಜರ ಕೆಲಸಕ್ಕೆ ಹೊಂಟನ್ರಿ ಅಂಥೇಳಿ ಒಂದು ಬತ್ತಿ ಹಚ್ಚಿ ಆರತಿ ಮಾಡಿ ಹೋಗ್ರಿ. ಬಂದ ಮೇಲೆ ಮಹಾರಾಜರ ನಿಮ್ಮ ದಯದಿಂದ ನಾವು ಬಂದೆ ಅಂಥೇಳಿ ಅವರು ಒಂದು ಮುಖಾರವಿಂದವನ್ನು ನಾವು ನೋಡ್ಕೊತ ನಿಂತೇವಂದ್ರೆ ನಮ್ಮ ದೇಹ ಬುದ್ಧಿ ಹಾರಿ ಹೋಗಬೇಕು. ಅಲ್ಲಿ ಆ ಸಮರ್ಥರ ಸ್ವರೂಪ ನಮಗೆ ಆನಂದವನ್ನು ಕೊಡಬೇಕು. ಈ ಒಂದು ಇದು ಏನಪ್ಪ ಅಂದ್ರೆ ನಾವು ಇಲ್ಲಿ ಮೇಲೆ ಮಾಡಲಿಕ್ಕೆ ಶುರು ಮಾಡಿ ಸುಮ್ಮ ಮಹಾರಾಜರ ಮುಂದೆ ನಿಂದಿರೋದಲ್ಲ, ಆ ರೀತಿ ನೋಡೋದು. ಸದಾ ಸರ್ವದ ಆರ್ತಕೋಟಿ ಕಿರೇನ. ಅದು ಎಷ್ಟು ನೋಡಿದರೂ ನಮ್ಮ ಮನಸ್ಸು ತುಂಬಲಾರ್ದಂಗೆ ಆಗಬೇಕು ಅಂತಂತಾರೆ. ಅದನ್ನೇ ಅವ್ರು ಹೆಂಗೆ ಹೇಳ್ತಾರೆ, ಹರೇ ತಯಪಾಹತ ದೇಹ ಬುದ್ಧಿ ಉರೇನ, ತಯಪಾಹತ ದೇಹ ಬುದ್ಧಿ ಉರೇನ, ತಯಪಾಹತ ದೇಹ ಬುದ್ಧಿ ಉರೇನ. ತಯಪಾಹತ ದೇಹ ಬುದ್ಧಿ ಉರೇನ, ಸದಾ ಸರ್ವದ ಅರ್ಥಕೋಟಿ ಪುರೇನ. ನವ ಸಾರಿಕೆ ರೂಪ ಯಾರಾಗ ಸದಾ ಸರ್ವದ ಅರ್ಥಕೋಟಿ ಪುರೇನ.
नभासारखे रूप या राघवा तया पाहता देहा बुद्धी उरेना सदा सर्वदा पोटी पुरेना मनी चिंतिता मुळे तुटे भवाचे नभासारखे रूप नभासारखे कल्पा ईश्वामी तयाकुळा माझ्या सकळा हरीच्या दासा कल्पनेची बाधा न हो कोण काळे ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाची नामा म्हणे तया असावे कल्याण ज्या मुख निदान पार कुमाई